ಮಂಗಳೂರು ಸಂತ ಝರೋಸಾ ಶಾಲೆಯಲ್ಲಿ ಶಿಕ್ಷಕಿಯಿಂದ ಹಿಂದೂ ಧರ್ಮಕ್ಕೆ ಅವಹೇಳನ ಹೇಳಿಕೆ ಕೊಟ್ಟ ಪ್ರಕರಣ. ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಂತ ಸಂತ ಝರೋಸಾ ಶಾಲೆಯ ಶಿಕ್ಷಕಿ ಈಗ ಅವರನ್ನ ಅಮಾನತುಗೊಳಿಸಲಾಗಿದೆ. ಸಂತ ಝರೋಸಾ ಶಾಲೆಯಲ್ಲಿ ಶಿಕ್ಷಕಿಯಿಂದ ಹಿಂದೂ ಧರ್ಮಕ್ಕೆ ಅವಹೇಳನ ಪ್ರಕರಣ. 7ನೇ ತರಗತಿ ಶಿಕ್ಷಕಿ ಸಿಸ್ಟರ್ ಪ್ರಭಾರನ್ನ ಅಮಾನತು ಮಾಡಲಾಗಿದೆ. ಶಿಕ್ಷಕಿ ಸಿಸ್ಟರ್ ಪ್ರಭಾರನ್ನ ಅಮಾನತು ಮಾಡಿ ಸಂತ ಝರೋಸಾ ಶಾಲೆಯ ಆಡಳಿತ ಮಂಡಳಿ ಆದೇಶವನ್ನು ಹೊರಡಿಸಿದೆ. 7ನೇ ತರಗತಿಯ ಶಿಕ್ಷಕಿ ಇವರು ಸಿಸ್ಟರ್ ಪ್ರಭಾ ಅವರನ್ನ ಅಮಾನತು ಮಾಡಿ ಶಾಲೆಯ ಆಡಳಿತ ಮಂಡಳಿ ಅಧಿಕೃತವಾದಂಥ ಆದೇಶವನ್ನು ಹೊರಡಿಸಿದೆ. ಹಿಂದೂ ಧರ್ಮಕ್ಕೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಸಿಸ್ಟರ್ ಪ್ರಭಾ ಈಗ ಅಮಾನತುಗೊಂಡಿದ್ದಾರೆ. ನೇರವಾಗಿ ಶಾಲೆಯ ಆಡಳಿತ ಮಂಡಳಿಯೇ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಒಂದು ಕಡೆ ಫೋಟೋದಲ್ಲಿ ನೋಡ್ತಾ ಇದ್ದೀರಿ, ಸಿಸ್ಟರ್ ಪ್ರಭಾ ಇವರು ಹಿಂದೂ ಧರ್ಮಕ್ಕೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ವಿರುದ್ಧ ಸ್ಥಳೀಯ ಶಾಸಕ ವೇದವ್ಯಾಸ ಕಾಮತ್ ಶಾಲೆಯ ಆಡಳಿತ ಮಂಡಳಿಯ ಮುಂದೆ ಎಚ್ಚರಿಕೆಯನ್ನು ನೀಡಿದ್ರು. ಈ ನಿಟ್ಟಿನಲ್ಲಿ ಶಾಲಾ ಆಡಳಿತ ಮಂಡಳಿ ಈಗ ಶಿಕ್ಷಕಿ ಸಿಸ್ಟರ್ ಪ್ರಭಾರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದೆ. ಶಾಲಾ ಆಡಳಿತ ಮಂಡಳಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಹಿಂದೂ ಧರ್ಮಕ್ಕೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ 7ನೇ ತರಗತಿಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ಈಗ ಅಮಾನತುಗೊಂಡಿದ್ದಾರೆ. ನೋಡ್ತಾ ಇದ್ದೀವಿ, ಶಾಲೆಯ ಮುಂದೆಯೇ ನೂರಾರು ಮಕ್ಕಳು ಒಂದೇ ಮಾತ್ರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಜೊತೆಗೆ ಜೈ ಶ್ರೀರಾಮ್ ಅನ್ನೋ ಘೋಷವಾಕ್ಯವನ್ನ ಕೂಡ ಕೂಗ್ತಾ ಇದ್ದಾರೆ. ಇದು ಮಂಗಳೂರಿನ ಸಂತ ಝರೋಸಾ ಶಾಲೆಯ ಮುಂದೆ ಮಕ್ಕಳು
ಫುಲ್ ಖುಷಿಯಾಗಿ ನೇರವಾಗಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಕಿರಣ್, ಸಂತ ಸರೋಷ ಶಾಲೆಯ ಮುಂದೆ ಈಗ ಮಕ್ಕಳು ಒಂದು ರೀತಿಯ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಶಿಕ್ಷಕಿ ಸಿಸ್ಟರ್ ಪ್ರಭಾ ಅಮಾನತುಗೊಂಡಿರುವಂಥ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ ಶಾಲೆಯ ಮುಂದೆ ಕಿರಣ್? ಮಧುಸೂದನ್, ಕಳೆದ ಶನಿವಾರದಿಂದ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಹಿಂದೂ ಸಂಘಟನೆಗಳು ಹಾಗೇನೆ ಪೋಷಕರು ಕೂಡ ಈ ಸಿಸ್ಟರ್ ಪ್ರಭಾ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಗಳು ನಡೆದಿದ್ವು, ಧರಣಿಗಳು ನಡೆದಿದ್ವು. ಆದರೆ ಈಗ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಈ ಒಂದು ಆಕ್ರೋಶಕ್ಕೆ. ಶಾಲೆಯ ಜರೋಸ ಶಾಲೆಯ ಆಡಳಿತ ಮಂಡಳಿ ಈಗಾಗಲೇ ಸಿಸ್ಟರ್ ಪ್ರಭಾ ಅವರನ್ನ ಅಮಾನತು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದ್ದು, ಮತ್ತೆ ಅವರ ಆಡಳಿತ ಅಧಿಕಾರಿಗಳೇ ಬಂದು ಅದನ್ನ ತಿಳಿಸಿದ್ರು. ಈ ಹಿನ್ನೆಲೆಯಲ್ಲಿ ಶಾಲೆಯ ಮುಂದೆ ಸೇರಿದ ಹಿಂದೂ ಸಂಘಟನೆ ಕಾರ್ಯಕರ್ತರು ಹಾಗೇನೆ ಅಲ್ಲಿಯ ವಿದ್ಯಾರ್ಥಿಗಳು, ಪೋಷಕರು ಜೈ ಶ್ರೀರಾಮ್ ಘೋಷಣೆ ಕೂತ್ಕೊಂಡು ಸಂಭ್ರಮಾಚರಣೆ ನಡೆಸಿದ್ದಾರೆ. ಎಲ್ಲಿ ತಮ್ಮ ದೇವರಿಗೆ ಅಂದ್ರೆ ಹಿಂದೂ ದೇವರಿಗೆ ಅವಹೇಳನ ಮಾಡಿದಂತಹ ಶಿಕ್ಷಕರಾಗ್ಬೋದು, ಹಾಗೇನೆ ಅಲ್ಲಿ ಒಬ್ರು ಮಾತ್ರ ಅಲ್ಲ, ಸಿಸ್ಟರ್ ಪ್ರಭಾ ಮಾತ್ರ ಅಲ್ಲ, ಮೌಲಿ ಹಾಗೇನೆ ಇನ್ನೊಬ್ರು ಸ್ಟೀಫನ್, ಈಗ ಮತ್ತಿಬ್ರು ಶಿಕ್ಷಕರಿದ್ರು. ಅವರು ಕೂಡ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರುವಂಥದ್ದು, ದೇವರ ಬಗ್ಗೆ ಮಾತಾಡಿರುವಂಥದ್ದು, ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರುವಂಥದ್ದು, ಅಯೋಧ್ಯ ಮಂದಿರದ ಬಗ್ಗೆ ಮಾತಾಡಿರುವುದು, ಇದೆಲ್ಲೋ ಒಂದ್ ಕಡೆ ಒಂದು ಟ್ರಿಗರ್ ಆಯಿತು. ವಿದ್ಯಾರ್ಥಿಗಳು ಪೋಷಕರಿಗೆ ಬಂದು ಹೇಳಿದ್ರು, ಪೋಷಕರು ಕೂಡ ಇದನ್ನ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದ ನಂತರ ಹಿಂದೂ ಸಂಘಟನೆಗಳಿಗೆ ಈ ವಿಚಾರ ತಿಳಿಯಿತು. ಅದರ ನಂತರ ಈ ಒಂದು ಹೋರಾಟಗಳು ಶುರುವಾಗಿದ್ದು, ಟೀಚರ್ ಯಾರು ಸಿಸ್ಟರ್ ಪ್ರಭಾ ಇದ್ದಾರೆ ಅವರನ್ನ ಅಮಾನತು ಮಾಡುವ, ಈ ಕೂಡಲೇ ಅಮಾನತು ಮಾಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇತ್ತು. ಇವತ್ತು ಮುಂಜಾನೆಯಿಂದ ಒಂದು ಮತ್ತೆ ಪ್ರತಿಭಟನೆ ಕಾವು ಜಾಸ್ತಿ ಆಯಿತು. ಜಿಲ್ಲಾ ಪಂಚಾಯತ್ ಕಚೇರಿಗೆ ತೆರಳಿ ಹಿಂದೂ ಸಂಘಟನೆ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ ಹಾಗೆಯೇ ಬಜರಂಗ ದಳ ಮತ್ತೆ ಹಾಗೇನೆ ಪೋಷಕರು ಕೂಡ ಅಲ್ಲಿ ಬಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಈ ಕೂಡಲೇ ಅವರನ್ನ ಅಮಾನತು ಮಾಡಬೇಕು, ಹಾಗೇನೆ ಆ ಶಾಲೆಯಲ್ಲಿ ಮತ್ತೆ ಆ ತರದ ವ್ಯವಹಾರಗಳು ಅಥವಾ ಆ ತರದ ವರ್ತನೆಗಳು ನಡೀಬಾರದು, ಹಿಂದೂ ಧರ್ಮವನ್ನ, ಹಿಂದೂ ದೇವರನ್ನ ಅವಮಾನ ಮಾಡುವಂತ ಯಾವುದೇ ಒಂದು ವರ್ತನೆಗಳು ಮತ್ತೆ ರಿಪೀಟ್ ಆಗ್ಬೇಕು, ಪುನರಾವರ್ತನೆ ಆಗ್ಬಾರದು ಅನ್ನೋ ಒಂದು ಮನವಿಯನ್ನ ಕೊಟ್ಟಿದ್ದು. ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದಂತ ವೇದವಾಸ್ ಕಾಮತ್ ಹಾಗೇನೆ ಡಾಕ್ಟರ್ ಭರತ್ ಶೆಟ್ಟಿ ಕೂಡ ಬಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಧಿಕಾರಿಗಳನ್ನ, ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಯಾಕೆ ಟೀಚರ್ ಅವರು ಮಕ್ಕಳು ಬಂದ್ಕೊಂಡು ಪೋಷಕರಿಗೆ ಬಂದು ಹೇಳ್ತಾರೆ, ಪೋಷಕರು ಕೂಡ ಅವರ ವಿರುದ್ಧ ಹೇಳುವ, ಕೇವಲ ಒಂದು ಮಗು ಬಂದು ಹೇಳುವಂಥದ್ದಲ್ಲ, ಇಡೀ ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಮಕ್ಕಳು ಬಂದ್ಕೊಂಡು ಹೇಳಿರುವಂಥದ್ದು. ಇಷ್ಟು ಜನ ಪೋಷಕರು ಇದ್ದಾರೆ, ಅವರು ಕೂಡ ಆರೋಪ ಮಾಡ್ತಾರೆ. ಅದನ್ನ ಮತ್ತೆ ತನಿಖೆ ಮಾಡೋದೇನಿಲ್ಲ, ಈ ಕೂಡಲೇ ಅವರನ್ನ ಅಮಾನತು ಮಾಡಬೇಕು. ಮತ್ತೆ ಆ ಶಾಲೆ ಒಂದು ಏನು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದು ಅದನ್ನ ಕ್ಯಾನ್ಸಲ್ ಮಾಡುವಂತ ಮುಂದಾಗಬೇಕು, ಆ ತರ ಅನ್ನೋ ಒಂದು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕ ವೇದವ್ಯಾಸ ಕಾಮತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಮಂಗಳೂರಿನಲ್ಲಿ ನಡೆದಂಥ ಈ ಜೆರೋಸಾ ಸ್ಕೂಲ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಇವತ್ತು ಬೆಳಿಗ್ಗೆ 10:30 ಗಂಟೆ ಸರಿಸುಮಾರಿಗೆ DDPI ಅಧಿಕಾರಿಗಳಿಗೆ, ವಿಶ್ವ ಹಿಂದೂ ಪರಿಷತ್ ಮತ್ತು ಶಾಸಕ ನಾನು ಮತ್ತು ಭರತ್ ಶೆಟ್ಟಿಯವರು ಒಂದು 200-300 ಜನರು ಆದಂಥ ಘಟನೆ ಬಗ್ಗೆ ಮತ್ತು ವಿದ್ಯಾರ್ಥಿಯನ್ನು ಕೂಡ DDPIಗೆ ಎಲ್ಲ ಮಾಹಿತಿಗಳನ್ನು ಸತ್ಯಾಸತ್ಯತೆಯನ್ನು ತಿಳಿಸಲಾಗಿದೆ. ಮಂಗಳೂರಿನಲ್ಲಿ ನಡೆದಂಥ ಈ ಜೆರೋಸಾ ಸ್ಕೂಲ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಇವತ್ತು ಬೆಳಿಗ್ಗೆ 10:30 ಗಂಟೆ ಸರಿಸುಮಾರಿಗೆ DDPI ಅಧಿಕಾರಿಗಳಿಗೆ, ವಿಶ್ವ ಹಿಂದೂ ಪರಿಷತ್ ಮತ್ತು ಶಾಸಕ ನಾನು ಮತ್ತು ಆ ಟೀಚರ್ ಮಾಡಿದ ತಪ್ಪನ್ನು ಧೈರ್ಯವಾಗಿ ಎದುರಿಸಿ ರಾಮನಿಗೋಸ್ಕರ ನಾವು ಎದುರಿಸ್ತೇವೆ ಅಂತೇಳಿ ಎದುರುಗಡೆ ಬಂದು ಹೇಳಲಿಕ್ಕೆ ತಯಾರಿದ್ದಾರೆ. ಆದರೆ ಆ ಟೀಚರ್ಗಳು ಅವರನ್ನು ಕರೆದು ಹೆದರಿಸಿ ಬೆದರಿಸಿ ನಿಮಗೆ ಫೇಲ್ ಮಾಡ್ತಾರೆ, ನಿಮಗೆ ತೊಂದರೆ ಕೊಡ್ತೇವೆ, ನಿಮಗೆ TC ಕೊಡ್ತೇವೆ ಅಂತೇಳಿ ಅಂತ ಹೆದರಿಕೆ ಮಾಡಿ. ಆದರೂ ಹಿಂದೂ ಸಮಾಜ ಎದುರಲ್ಲ, ಇಂಥ ಹುಡುಗಿಯರು ಎದುರುಗಡೆ ನಿಂತು ನಮ್ಮ ರಾಮನ ರಕ್ಷಣೆಗೆ ನಿಲ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.